ನಮಸ್ತೆ ಗೆಳೆಯರೆ. ಭಾರತ ಸಾವಿರಾರು ವರ್ಷಗಳ ಇತಿಹಾಸದ ನೆಲ. ಜಗತ್ತಿಗೆ ಜ್ಞಾನ, ಸಂಸ್ಕೃತಿ, ಸಹನೆ ಮತ್ತು ಮಾನವೀಯತೆಯ ಪಾಠ ಕಲಿಸಿದ ನಮ್ಮ ದೇಶ. ಇಷ್ಟು ಮಹಾನ್ ನೆಲ, ಆದರೆ ಒಂದೇ ದಿನ ಬ್ರಿಟಿಷರ ದಬ್ಬಾಳಿಕೆಯ ಜಾಲಕ್ಕೆ ಸಿಕ್ಕಿ ಹಾಕಿಕೊಂಡು ಜನರ ಮೇಲೆ ದೌರ್ಜನ್ಯ. ಹೊಲದಲ್ಲಿ ಬೆಳೆದ ಬೆಳೆಗೂ ತೆರಿಗೆ, ಮಾತಿಗೆ ಸ್ವಾತಂತ್ರ್ಯ ಇಲ್ಲ, ಬರೀ ಕತ್ತಲೆ. ಇದನ್ನೊಮ್ಮೆ ನೀನು ಕಲ್ಪಿಸು. ಬೆಳಗ್ಗೆ ಎದ್ದಾಕ್ಷಣ ಸ್ವತಂತ್ರವಾಗಿ ಉಸಿರಾಡೋ ಹಕ್ಕು ಇಲ್ಲ ಅಂದರೆ. ಅದಕ್ಕಾಗಿಯೇ ಜನರ ಹೃದಯದಲ್ಲಿ ಒಂದು ಶಬ್ದ ಎದ್ದಿತು: ಸ್ವಾತಂತ್ರ್ಯ ನಮ್ಮ ಹಕ್ಕು. ಉತ್ತರ ಭಾರತದ ಬರಕ್ಪುರದಲ್ಲಿ ಒಬ್ಬ ಸೈನಿಕ, ಹೆಸರು ಮಂಗಳ ಪಾಂಡೆ. ಇಂಗ್ಲಿಷರು ಸೈನಿಕರಿಗೆ ಕೊಟ್ಟ ಹೊಸ ಗುಂಡು ತುಂಬುವ ತೋಪು. ಅದಕ್ಕೆ ಬಳಸಿದ ತೈಲ ಹಸು ಹಂದಿ ಕೊಬ್ಬು. ಹಿಂದೂ, ಮುಸ್ಲಿಂ ಎಲ್ಲರ ಧರ್ಮಕ್ಕೆ ವಿರುದ್ಧವಾದ ಕೆಲಸ. ಮಂಗಳ ಪಾಂಡೆ ಇದನ್ನೊಪ್ಪಲಿಲ್ಲ. ಸೈನಿಕನಾದರೂ ಮೊದಲು ಅವನಿಗೆ ದೇಶ, ಧರ್ಮಕ್ಕಾಗಿಯೇ ಅವನು ಧೈರ್ಯದಿಂದ ಗುಂಡು ಹಾರಿಸಿದ. ಅವನ ರಕ್ತದಿಂದ ಭಾರತೀಯರಲ್ಲಿ ಬೆಂಕಿ ಸ್ವಾತಂತ್ರ್ಯದ ಕಿಡಿ ಹಚ್ಚಿದ. ಇದು 1857ರ ಮೊದಲ ಸ್ವಾತಂತ್ರ್ಯ ಹೋರಾಟಕ್ಕೆ ಕಿಡಿ. ಸೈನಿಕನೊಬ್ಬ ತಂದ ಜಾಗೃತಿ. ಕ್ರಾಂತಿಯ ಮೊದಲ ಕಿರಣ. ಕರ್ನಾಟಕದ ಮಣ್ಣು, ಧೈರ್ಯದ ಮನೆ. ಈ ನೆಲದಲ್ಲಿ ಜನಿಸಿದ ಸಂಗೊಳ್ಳಿ ರಾಯಣ್ಣ. ನಮ್ಮ ದೇಶದ ಮೊದಲ ಗರಿಲ ಯೋಧರಲ್ಲಿ ಒಬ್ಬ. ಜನರ ರಕ್ಷಣೆ ಅವನ ಧರ್ಮ. ರಾತ್ರಿ ಕಾಡಿನ ದಾರಿಗಳಲ್ಲಿ, ಬೆಟ್ಟದ ಗುಡ್ಡಗಳಲ್ಲಿ ಇಂಗ್ಲಿಷರ ಕಣ್ಣು ತಪ್ಪಿಸಿ ದೊಡ್ಡ ದಾಳಿ. ರಾಯಣ್ಣನನ್ನು ಕೊನೆಗೂ ಹಿಡಿದ್ರು, ಆದರೆ ಅವನ ಸ್ವತಂತ್ರ ಭಾರತದ ಪ್ರೇಮ ಧೈರ್ಯದ ಮುಂದೆ ಬ್ರಿಟಿಷ ಸರ್ಕಾರ ಮಂಡಿಯೂರಿತು. ಆತನ ಜೊತೆ ನಮ್ಮ ಕಿತ್ತೂರು ರಾಣಿ ಚೆನ್ನಮ್ಮ, ತನ್ನ ರಾಜ್ಯಕ್ಕೆ ತಾಯಿಯಾದ ಮಹಿಳೆ. ಬ್ರಿಟಿಷರು ತಮ್ಮ ಕಾನೂನು ಹೇರಿದ್ರು. ರಾಣಿ ಹೇಳಿದ್ದು ಒಂದೇ ಮಾತು: ಕಿತ್ತೂರು ಸ್ವತಂತ್ರ. ನಾನು ಬದುಕಿರುವವರೆಗೆ ಯಾರೂ ಈ ನೆಲಕ್ಕೆ ಬೇರೆಯವರ ಹಕ್ಕು ಇರೋದಿಲ್ಲ. ಅವಳ ಮಾತು ಇಂದಿಗೂ ನಮ್ಮ ಕಿವಿಯಲ್ಲಿ ಕೇಳುತ್ತೆ. ಇಂದು ನಮ್ಮೊಳಗಿದೆ. ದೇಶದ ಹೋರಾಟಕ್ಕೆ ಹೊಸ ದಾರಿ ಕೊಟ್ಟವರು ಗಾಂಧೀಜಿ. ಬಲವಂತಕ್ಕೆ ಬಲ, ಆದರೆ ಗಾಂಧಿಗೆ ಅಹಿಂಸೆ ಅತಿ ದೊಡ್ಡ ಅಸ್ತ್ರ. ಉಪ್ಪಿನ ಸತ್ಯಾಗ್ರಹ. ಒಂದು ಉಪ್ಪಿನ ಕಣವೇ ಬ್ರಿಟಿಷರಿಗೆ ಬೆದರಿಕೆ. ದೇಶದ ಎಲ್ಲೆಡೆ ಸತ್ಯಾಗ್ರಹ. ಅದರಲ್ಲಿ ಮತ್ತೊಬ್ಬ ಶೂರ, ಆದರೂ ದೇಶಕ್ಕಾಗಿ ಜೀವ ಕೊಟ್ಟ ನಮ್ಮ ದೇಶದ ಹೆಮ್ಮೆ ಭಗತ್ ಸಿಂಗ್. ಅವನು ಬಣ್ಣದ ಚೀಲ ಹೊತ್ತು ಓಡುವ ಹುಡುಗ ಅಲ್ಲ, ಅವನು ಕ್ರಾಂತಿಯ ಮಿಂಚು. ಜೀವ ಕೊಡುವಾಗಲೂ ಮುಖದಲ್ಲಿ ನಗು. ದೇಶಕ್ಕೆ ಪ್ರೀತಿ ಎಷ್ಟು ಗಾಢಲ್ಲವ. ಬೋಸ್ ಎಂದರೆ ಹೃದಯದಲ್ಲಿ ಸ್ಫೋಟಕ ಧ್ವನಿ. ನೀವು ರಕ್ತ ಕೊಡಿ, ನಾನು ಸ್ವಾತಂತ್ರ್ಯ ಕೊಡ್ತೀನಿ. ಅವರೇ ನಮ್ಮ ಸುಭಾಷ್ ಚಂದ್ರ ಬೋಸ್. ಅವನು ಕೈಯಲ್ಲಿ ಕತ್ತಿ ಹಿಡಿದು ಇಂಗ್ಲೆಂಡಿಗೆ ಎದುರೊಡ್ಡಿದನು. ಈನಾ ಸೇನೆ ರಚನೆ, ಪ್ರತಿ ಹೆಜ್ಜೆಯೂ ರಾಷ್ಟ್ರಕ್ಕೆ ಸಮರ್ಪಣೆ. ಅವನ ಹೋರಾಟ ವಿದೇಶದ ನೆಲದಲ್ಲೂ ಜೈ ಹಿಂದ್ ಎನ್ನಿಸಿದ ಶಬ್ದ. ಕೆಲವರ ಹೆಸರು ಇತಿಹಾಸದಲ್ಲಿ ಬರ್ತದೆ, ಕೆಲವರ ಕಥೆಗಳು ಗಾಳಿಯಲ್ಲಿ ನಾಶವಾಗುತ್ತವೆ. ಆದರೂ ಅವರ ತ್ಯಾಗ ಎತ್ತರ. ಇವರಿಲ್ಲದೆ ದೇಶಕ್ಕೆ ಸ್ವಾತಂತ್ರ್ಯ ಸಿಗುತ್ತಿರಲಿಲ್ಲ. ದೀರ್ಘ ಯುದ್ಧ, ಲಕ್ಷಾಂತರ ಬಲಿದಾನ, ಮುಗಿಲಿನ ಎತ್ತರಕ್ಕೆ ಏರಿದ ಕಣ್ಣೀರು, ಆಕಾಶಕ್ಕೆ ಏರಿದ ಕಣ್ಣೀರು ಗೌರವ. ಆಗಸ್ಟ್ 15, 1947 ರಾತ್ರಿ 12 ಗಂಟೆಗೆ ಭಾರತ ಸ್ವತಂತ್ರ ಆಯಿತು. ಭಾರತದ ಕೆಂಪು ಕೋಟೆಯ ಮೇಲೆ ಹಾರಿದ ತ್ರಿವರ್ಣ ಧ್ವಜ. ಪ್ರತಿ ಬಣ್ಣದ ಹಿಂದೆ ಸಾವಿರಾರು ರಕ್ತದ ಹನಿ. ಗಾಳಿ ಹೇಳಿದ ಮಾತು: ಜಯ ಭಾರತ ಮಾತೆ. ಸ್ವಾತಂತ್ರ್ಯ ಕೇವಲ ದಿನವಲ್ಲ, ಇದು ಜವಾಬ್ದಾರಿ. ಹೋರಾಟಗಾರರು ದೇಶಕ್ಕಾಗಿ ಜೀವ ರಕ್ತ ಕೊಟ್ಟರು. ನಾವು ಕೊಡಬೇಕಾಗಿರುವುದು ಒಳ್ಳೆಯ ಕೆಲಸ, ಸತ್ಯ, ಸಂಸ್ಕೃತಿ, ರಾಷ್ಟ್ರಭಕ್ತ. ಭಾರತ ನಾವು ರಕ್ಷಿಸುವ ಮನೆ, ನಾವು ಹೆಮ್ಮೆ ಪಡುವ ನೆಲ. ಯುಗಯುಗಾಂತರಕ್ಕೂ ತ್ರಿವರ್ಣ ಧ್ವಜದ ಸ್ಫೂರ್ತಿ ನಮ್ಮ ಹೃದಯದಲ್ಲಿ ನೆಲೆಸಲಿ. ಜೈ ಹಿಂದ್. ಇದಾಗಿತ್ತು ಇವತ್ತಿನ ವಿಡಿಯೋ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ.